Good morning, friends. Welcome to the next session, and this video contains the fourth session of second unit, or in total 14th session of the Motor Business Law. In this video, we will discuss the discharge of contract by lapse of time, then discharge of contract by operation of law, then discharge of contract by breach of contract. Right. In the earlier videos, we were discussed about discharge of contract by performance and discharge of contract by impossibility or illegality of the object. So today we will discuss the fourth one, that is discharge by lapse of time. According to the Law of Limitation Act, a contract should be performed within a specified period called period of limitation. So there should be a limitation for every contract, and that performance should be made within that particular time of period. And if it is not performed and if no action is taken by the other party within that period, then the contract is discharged by lapse of time. So suppose ನೀವು ಒಂದು ಒಪ್ಪಂದ ಮಾಡ್ಕೊಂಡಿರ್ತೀರಿ ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ, ಆ ಅಗ್ರಿಮೆಂಟಿಗೆ ಒಂದು ಟೈಮ್ ಬಾಂಡ್ ಹಾಕಿರ್ತೀರಿ, ಇಷ್ಟು ಟೈಮ್ದೊಳಗೆ ಈ ಒಂದು ಅಗ್ರಿಮೆಂಟೇ ಪರ್ಫಾರ್ಮ್ ಆಗಬೇಕು ಅಂತ. ಸೊ ಆ ಟೈಮ್ದೊಳಗೆ ಇಬ್ಬರು ಪಾರ್ಟಿಗಳು ತಮ್ಮದು ಏನು ಪರ್ಫಾರ್ಮೆನ್ಸ್ ಅದ ಅದನ್ನು ಮಾಡಬೇಕು, ಮಾಡಿ ಕಾಂಟ್ರಾಕ್ಟಿಂದ ಹೊರಗೆ ಬರಬೇಕು. ಸಪೋಸ್ ಆ ವಿದಿನ್ ಸ್ಪೆಸಿಫೈಡ್ ಪೀರಿಯಡ್ದೊಳಗೆ ಆ ಕಾಂಟ್ರಾಕ್ಟದಲ್ಲಿ ಇರ್ತಕ್ಕಂಥ ಪಾರ್ಟೀಸು ತಮ್ಮದು ಅಬ್ಲಿಗೇಷನ್ನ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು ಅದರ್ ಪಾರ್ಟಿ ಅವ್ರ ಮೇಲೆ ಏನೋ ಲೀಗಲ್ ಆ್ಯಕ್ಷನ್ ತಗೋಲಿಲ್ಲ ಅಂತಂದರೆ, ಲ್ಯಾಪ್ಸ್ ಆಫ್ ಟೈಮ್ ಆದ ನಂತರ ಕಾಂಟ್ರಾಕ್ಟ್ ಏನಾಗ್ತದೆ, ಡಿಸ್ಚಾರ್ಜ್ ಆಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಏನ್ರಿ, ಯಾವುದೋ ಒಂದು ಪಾರ್ಟಿ ತಮ್ಮ ಪರ್ಫಾರ್ಮೆನ್ಸನ್ನು ವಿದಿನ್ ಸ್ಪೆಸಿಫೈಡ್ ಪೀರಿಯಡ್ದಾಗ ಮಾಡಿಲ್ಲ ಮತ್ತು ಅದರ್ ಪಾರ್ಟಿ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಲೀಗಲ್ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಆ ಪರ್ಟಿಕ್ಯುಲರ್ ಪೀರಿಯಡ್ ಏನೈತಿಲ್ಲ, ಆ ಪೀರಿಯಡ್ದೊಳಗೆ ಇದು ಆಗಬೇಕಾಗಿತ್ತು, ಆಗಿಲ್ಲ. ದ್ಯಾಟ್ಸ್ ವೈ ದ ಕಾಂಟ್ರಾಕ್ಟ್ ಇಸ್ ಡಿಸ್ಚಾರ್ಜ್ಡ್ ಆ್ಯಂಡ್ ಬೋತ್ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. After expiry of specified period and there is any legal action from any parties of them, both parties are lose their rights under the contract. ಸೊ ಅಲ್ಲಿ ಆ ಪೀರಿಯಡ್ ಮುಗಿದ ನಂತರ, ಏನೊಂದು ಸ್ಪೆಸಿಫಿಕ್ ಪೀರಿಯಡ್ ನೀವು ಫಿಕ್ಸ್ ಮಾಡಿರ್ತೀರ, ಆ ಪೀರಿಯಡ್ ಮುಗಿದ ನಂತರ ನಿಮಗೆ ಯಾವುದೇ ರೀತಿಯಾದಂಥ ರೈಟ್ಸ ಇರೋದಿಲ್ಲ. ದಿಸ್ ಈಸ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಲ್ಯಾಪ್ಸ್ ಆಫ್ ಟೈಮ್. The next one is discharge of contract by operation of law. Sometimes contracts is discharged by the operation of law in the following cases. ಇಲ್ಲಿ ಹೊಸದು ಏನರ ಒಂದು ಕಾಯ್ದೆ ಬಂತು ಅಂದ್ರೆ ಅಥವಾ ಮತ್ತೇನಾದರೂ ಚೇಂಜಸ್ ಕಾಯ್ದೆದಾಗ ಆಗಿತ್ತಂದರೆ ಅವಾಗ ಕೂಡ ಕೆಲವೊಂದು ಕಾಂಟ್ರಾಕ್ಟ್ಸನ್ನು ನಾವೇನು ಮಾಡ್ತೀವಿ, ಡಿಸ್ಚಾರ್ಜ್ ಮಾಡ್ತೀವಿ. ಅವು ಯಾವುವು ಅನ್ನೋದನ್ನು ನೋಡೋಣ ಬರ್ರಿ. ಫಸ್ಟ್ ಒನ್ ಈಸ್ ಬೈ ಡೆತ್. ಸೊ ಇಟ್ ಈಸ್ ಅ ಆಪರೇಷನ್ ಆಫ್ ಲಾ, ನ್ಯಾಚುರಲ್ ಲಾ, ವೇರ್ ದ ಕಾಂಟ್ರಾಕ್ಟ್ ಇನ್ವಾಲ್ವ್ಸ್ ಪರ್ಸನಲ್ ಸ್ಕಿಲ್ ಆರ್ ಎಬಿಲಿಟಿ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್. ನಿಮ್ಮದಲ್ಲಿ ವೈಯಕ್ತಿಕ ಒಂದು ಸ್ಕಿಲ್ ಬೇಕಾಗಿದೆ ಅಥವಾ ಎಬಿಲಿಟಿ ಬೇಕಾಗಿದೆ, ಅಂಥ ಟೈಮ್ದೊಳಗೆ ಆ ವ್ಯಕ್ತಿ ತೀರ್ಕೊಂಡ ಅಂದ್ರೆ, ಯಾರೊಂದು ಪರ್ಫಾರ್ಮ್ ಮಾಡಬೇಕಾಗಿತ್ತೋ ಆ ವ್ಯಕ್ತಿ ತೀರ್ಕೊಂಡ ಅಂದರೆ ಆ ಕಾಂಟ್ರಾಕ್ಟ್ ಏನಾಗ್ತದೆ, ಇಂಪಾಸಿಬಲ್ ಆಗ್ತದೆ. ಸೊ ಹಾಗಾಗಿ ಆ ಕಾಂಟ್ರಾಕ್ಟನ್ನು ನಾವು ಡಿಸ್ಚಾರ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲತಾ ಮಂಗೇಶ್ಕರ್ಗೆ ನಾವು ಹೋಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಹಾಡಕ್ಕೆ ಬರಬೇಕು ಅಂತೇಳಿ ಒಂದು ಆಹ್ವಾನ ಕೊಟ್ಟು ಬಂದಿರ್ತೀವಿ, ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ.
ಬಟ್ ಸಪೋಸ್ ಆ ಫಂಕ್ಷನ್ ಆಗೋಕ್ಕಿಂತ ಪೂರ್ವ ಲತಾ ಮಂಗೇಶ್ಕರ್ಗೆ ಏನರ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ಆ ಒಂದು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಏನಾಗ್ತದೆ, ವಾಯ್ಡ್ ಆಗ್ತದೆ, ಅಥವಾ ದ ಪರ್ಫಾರ್ಮೆನ್ಸ್ ಬಿಕಮ್ ಇಂಪಾಸಿಬಲ್ ಡ್ಯೂ ಟು ಇಲ್ನೆಸ್ ಆಫ್ ಲತಾ ಮಂಗೇಶ್ಕರ್ ಅಥವಾ ಇನ್ನೊಂದು ಈ ರೀತಿ. ದ ನೆಕ್ಸ್ಟ್ ಒನ್ ಈಸ್ ಬೈ ಇನ್ಸಾಲೆನ್ಸಿ. ಎ ಕಾಂಟ್ರಾಕ್ಟ್ ಈಸ್ ಡಿಸ್ಚಾರ್ಜ್ ಬೈ ಇನ್ಸಾಲೆನ್ಸಿ ಆಫ್ ಒನ್ ಆಫ್ ದಿ ಪಾರ್ಟೀಸ್ ಟು ಇಟ್. ಒಬ್ಬ ಯಾವುದೇ ಪಾರ್ಟಿ ಅದರೊಳಗೆ ಇದ್ದಂಥ ಪಾರ್ಟಿ ಇನ್ಸಾಲೆಂಟ್ ಅಂತೇಳಿ ಡಿಕ್ಲೇರ್ ಆಯ್ತಂದ್ರೆ ಕೋರ್ಟಿಂದ, ಆವಾಗ ಆ ಕಾಂಟ್ರಾಕ್ಟ್ ಏನಾಗ್ತದಂದ್ರೆ ಇಟ್ ಬಿಕಮ್ ವಾಯ್ಡ್, ಬಿಕಾಸ್ ಇನ್ಸಾಲೆಂಟ್ ಪರ್ಸನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಎಂಟರ್ ಇನ್ ಟು ದಿ ಕಾಂಟ್ರಾಕ್ಟ್. ಕನ್ವಿಕ್ಟೆಡ್ ಪರ್ಸನ್ಸು, ಇನ್ಸಾಲೆಂಟ್ ಪರ್ಸನ್ಸು ಅವ್ರನ್ನ ನಾವಿಲ್ಲಿ ಕಾಂಟ್ರಾಕ್ಟ್ ಒಳಗೆ ಒಂದು ಪಾರ್ಟಿ ಅಂತೇಳಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಸೊ ಹಿಂಗಾಗಿ ದ ಕಾಂಟ್ರಾಕ್ಟ್ ಇಟ್ ಶೆಲ್ ಬಿಕಮ್ ದ void contract, hence both the parties are discharged from the contract. Then third one is by unauthorized material alteration. So ನಾವು ಈಗಾಗಲೇ ನೋಡಿವಿ ಅಲ್ಟ್ರೇಷನ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎತ್ರಾಗ್ರಿ ನ್ಯೂ ಅಗ್ರಿಮೆಂಟ್ ಆರ್ ಮ್ಯೂಚುವಲ್ ಕಾನ್ಸೆಂಟ್ದೊಳಗೆ. ಇಲ್ಲಿ unauthorized material alteration, where one party to contract makes any material alteration ವಿದೌಟ್ ದ ನಾಲೆಜ್ ಆಫ್ ದಿ ಅದರ್ ಪಾರ್ಟಿ. ಇನ್ನೊಬ್ಬ ವ್ಯಕ್ತಿ ಗೊತ್ತಿಲ್ಲದನ್ನ ಅಲ್ಲಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಒಬ್ಬ ಪಾರ್ಟಿ ಅದನ್ನು ಚೇಂಜ್ ಮಾಡಿದ್ದ, ಆಲ್ಟರ್ ಮಾಡಿದ್ದ ಅಂದರೆ ದ ಕಾಂಟ್ರಾಕ್ಟ್ ಬಿಕಮ್ ವಾಯ್ಡ್. ಯಾಕಂದರೆ ಇಬ್ಬರು ಒಪ್ಪಿಗೆ ಕೊಟ್ಟು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಆಲ್ಟರ್ ಮಾಡಿದ್ರು, ಚೇಂಜ್ ಮಾಡಿದ್ರು ಅಂದರೆ ಇಟ್ಸ್ ಓಕೆ, ಇಬ್ಬರದು ಒಪ್ಪಿಗೆ ಇರಬೇಕು, ಅಲ್ಲಿ ಮ್ಯೂಚುವಲ್ ಕಾನ್ಸೆಂಟ್ ಇರಬೇಕು. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಗೊತ್ತಿಲ್ಲದನ್ನ ನೀವು ಒಂದು ಕಾಂಟ್ರಾಕ್ಟ್ದಾಗ ಇರ್ತಕ್ಕಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜ್ ಮಾಡಿದ್ರಿ ಅಂದರೆ ದ ಕಾಂಟ್ರಾಕ್ಟ್ ಆಟೋಮೆಟಿಕ್ಲಿ ಬಿಕಮ್ ದ ವಾಯ್ಡ್ ಕಾಂಟ್ರಾಕ್ಟ್, ಹೆನ್ಸ್ ಬೋತ್ ಪಾರ್ಟೀಸ್ ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ದೆನ್ ಫೋರ್ತ್ ಒನ್ ಈಸ್ ಬೈ ನ್ಯೂ ಲಾ ಇನ್ಯಾಕ್ಟೆಡ್. ಸಪೋಸ್ ಒಂದು ಗೌರ್ಮೆಂಟು ಒಂದು ಹೊಸ ಕಾನೂನನ್ನು ತೆಗಿತ್ತು ಅಂದರೆ, ಇಫ್ ದೆರ್ ಈಸ್ ಎನಿ ನ್ಯೂ ಲಾ ಈಸ್ ಇನ್ಯಾಕ್ಟೆಡ್ ಬೈ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಅಡ್ವರ್ಸ್ಲಿ ಇಫೆಕ್ಟ್ ಆನ್ ದಿ ಕಾಂಟ್ರಾಕ್ಟ್, object of the contract, then the contract is become void. For example, A promised to supply sugar, example ಕೊಡ್ತಾ ಇದ್ದೀನಿ, A promised to supply sugar to B in the next 3 months, in next 3 months. ಇದೊಂದು agreement. Before supplying up sugar, the government enacted a new law which prohibit the supply of sugar. ಸೊ ಒಂದು ಹೊಸ ಕಾಯ್ದೆ ಬರುತ್ತೆ, ಆ ಕಾಯ್ದೆ ಏನು ಹೇಳ್ತದೆ, ಶುಗರನ್ನು ಮಾರಾಟ ಮಾಡೋಂಗಿಲ್ಲ. ಈ ರೀತಿ ಒಂದು ಕಾಯ್ದೆ ಬಂದಾಗ ನಿಮ್ಮದೇನೊಂದು ಅಗ್ರಿಮೆಂಟ್ ಇತ್ತಲ್ಲ, ಆ ಅಗ್ರಿಮೆಂಟ್ ಏನಾಗ್ತದೆ, ಇಟ್ ಬಿಕಮ್ ಇಂಪಾಸಿಬಲ್. ಸೊ ಆ ರೀತಿ ಯಾವುದೇ ಒಂದು ಹೊಸ ಕಾನೂನು ಬರ್ತಪ್ಪ, ಆ ಕಾನೂನು ನಿಮ್ಮ ಆಬ್ಜೆಕ್ಟ್ ಆಫ್ ದಿ ಕಾಂಟ್ರಾಕ್ಟ್ ಮೇಲೆ ಅಡ್ವರ್ಸ್ಲಿ ಇಫೆಕ್ಟ್ ಆಗ್ತಿತ್ತು ಅಂದರೆ then the contract itself become the void. Then by fifth one is by the rights and liabilities being vested in the same party. ಇಲ್ಲಿ ರೈಟ್ಸ್ ಮತ್ತು ಲಯಬಿಲಿಟೀಸ್ ಒಬ್ಬನ ಕಡೆಯಿಂದ ಇದ್ದು ಅಂದರೆ ಸಾರಿ, when the rights and liabilities under the contracts are vested in the same party, the other party to it or discharged from the contract. ಅಲ್ಲಿ ರೈಟ್ಸ್ ಬಿ ಅವ್ನ ಕಡೆ ಇದಾವೆ ಮತ್ತು ಡ್ಯೂಟೀಸನ್ನು ಬಿ ಅವ್ರ ಕಡೆ ಇದಾವಾಗ, ಅವಾಗ ಉಳಿದ ಪಾರ್ಟೀಸ್ಗಳು ಏನು ಮಾಡ್ತಾರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್, that is discharged by operation of law. And next one is, and last mode of the discharge of contract is discharge by breach of contract. ಇಲ್ಲಿ breach of contract ಅಂದ್ರೆ ಏನು? Breach of contract means breaking the terms of the contract by one party or refusing to perform his part of the obligation in the contract. But other party can file a case against the guilty party for the remedies. ಇಲ್ಲಿ
ಕಾಂಟ್ರಾಕ್ಟ್ದಾಗಿರ್ತಕ್ಕಂಥ ಒಬ್ಬ ಪಾರ್ಟಿ ಅಲ್ಲಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಬ್ರೇಕ್ ಮಾಡಿದ್ದ ಅಂದ್ರೆ, ಅಥವಾ ನನಗೇನೊಂದು ಅಬ್ಲಿಗೇಷನ್ಸ್ ಅದ ಅದನ್ನು ಮಾಡೋದಿಲ್ಲಪ್ಪ, ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂತ ಹೇಳಿದಂದ್ರೆ, ಸೊ ಅದಕ್ಕೆ ನಾವೇಂತೀವಿ ಅಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯಾರು ಮಾಡ್ತಾರೋ ಅವ್ರಿಗೆ ನಾವೇನಂತೀವಿ ಗಲ್ಟಿ ಪಾರ್ಟಿ ಅಂತ ಹೇಳ್ತೀವಿ, ತಪ್ಪಿತಸ್ಥ ಅಂತ ಹೇಳ್ತೀವಿ. ದೆನ್ ಉಳಿದ ಪಾರ್ಟಿ ಏನೈತಿಲ್ಲ ಅದರ್ ಪಾರ್ಟಿ, ಅವ್ರಿಗೆ ನಾವು ಅಗ್ರೀವ್ಡ್ ಪಾರ್ಟಿ ಅಂತ ಹೇಳ್ತೀವಿ ನಾವು. ಇಸ್ ಇಟ್ ರೈಟ್? ಸೊ ಇಲ್ಲಿ ಯಾವನೋ ಒಬ್ಬ ಕಾಂಟ್ರಾಕ್ಟ್ದ ಇರ್ತಕ್ಕಂಥ ಟರ್ಮ್ಸನ್ನು ಅಥವಾ ಅವನ ಪರ್ಫಾರ್ಮೆನ್ಸನ್ನು ಮಾಡೋಕ್ಕೆ ರೆಫ್ಯೂಸ್ ಮಾಡಿದ್ದ ಅಂದರೆ ಅದರ್ ಪಾರ್ಟಿ ಹ್ಯಾಸ್ ಅ ರೈಟ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ದ ಗಿಲ್ಟಿ ಪಾರ್ಟಿ ಫಾರ್ ದಿ ರೆಮಿಡೀಸ್. ಸಪೋಸ್ ಅದರಿಂದ ಏನೋ ಅವ್ನು ಲಾಸ್ ಆಗಿತ್ತು ಅಂದರೆ ಆ ಲಾಸನ್ನು ವಸೂಲಿ ಮಾಡೋಕ್ಕೆ ಅವನು ಏನು ಮಾಡ್ಬೋದಪ್ಪ ಅಂದರೆ ಒಂದು ಕೇಸನ್ನು ಫೈಲ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಸ್ದಾಗ ಬರ್ತದೆ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಅಂತ ಬರ್ತದೆ, ಅವಾಗ ನೋಡೋಣ್ರಿ. ಆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮೇ ಬಿ ಆ್ಯಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆರ್ ಆಂಟಿಸಿಪೇಟರಿ ಆರ್ ಕನ್ಸ್ಟ್ರಕ್ಟಿವ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇಲ್ಲಿ ಎರಡು ನಮೂನಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅದಾವೆ. ಒಂದು ಆ್ಯಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, another one is anticipatory or constructive breach of contract. ನೋಡೋಣ ಆ್ಯಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಏನು ಹೇಳ್ತದೆ ನಾವು. ಆ್ಯಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇಟ್ ಮೇ ಟೇಕ್ ಪ್ಲೇಸ್ at the time of performance of the contract. ಅದು ಯಾವಾಗ ಆಗ್ತದೆ? at the time of performance of the contract. It occurs when a party fails to perform his obligation upon the date fixed under the contract. ಸೊ ಕಾಂಟ್ರಾಕ್ಟ್ದಾಗ ನೀವು ಏನೊಂದು ಟೈಮ್ ಫಿಕ್ಸ್ ಮಾಡಿರ್ತಿಲ್ಲ, ಆ ಟೈಮ್ ಫಿಕ್ಸ್ ಮಾಡಿದ್ರೊಳಗೆ ಅವ್ನು ಏನು ಮಾಡಬೇಕಾಗಿತ್ತು? ಪರ್ಫಾರ್ಮೆನ್ಸ್ ಮಾಡಬೇಕಾಗಿತ್ತು. ಬಟ್ he refuses to perform his obligation in the contract. So ಇದು actual breach of contract. And during performance of the contract, it occurs when during the performance of contract the other party refuses to performance his obligation under the contract either by express or implied. ಅಂದ್ರೆ ನಾವು ಹೇಳ್ತಾನೆ ನಾನು ಮಾಡೋದಿಲ್ಲ, ನನಗೇನು ನೀವು ಕಾಂಟ್ರಾಕ್ಟ್ ಐತಿಲ್ಲ, ನನಗೆ ಆಗೋದಿಲ್ಲಪ್ಪ, ನನ್ನ ಕೈಲಿ ಆಗೋದಿಲ್ಲ, ಏನು ಮಾಡ್ತೀನಿ ಮಾಡ್ಕರಾಗತ್ತೆ ಹೇಳ್ತಾನೆ. ರೆಫ್ಯೂಸಿಂಗ್ ಟು ಪರ್ಫಾರ್ಮ್ ದ ಆಬ್ಲಿಗೇಷನ್ ಇನ್ ದಿ ಕಾಂಟ್ರಾಕ್ಟ್. ಅದಕ್ಕೆ ನಾವು ಅಂತೀವಿ ಆ್ಯಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ದೆನ್ ಎರಡನೇದು ಯಾವತ್ತಪ್ಪ ಅಂದರೆ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್. It occurs when a party to a contract declares his intention of not performing the contract before the fixed for its performance. ಸೊ ಅಡ್ವಾನ್ಸ್ ಆಗಿ ಹೇಳ್ತಾನೆ ನನಗೇನು ಪರ್ಫಾರ್ಮೆನ್ಸ್ ಅದ ಅಥವಾ ನಂದು ಏನು ಅಪ್ಲಿಕೇಶನ್ ಅದ ನಾನು ಮಾಡೋದಿಲ್ಲ. ಸೊ ಇಟ್ ಈಸ್ ಅಂದರೆ ಇನ್ನೂ ಅದು ಮಾಡಬೇಕಾದ ಡೇಟ್ ಮುಂದಿದೆ, ಬಟ್ ನೀವು ಯಾವಾಗಾದ್ರೂ ಭೀ ನಾನು ಮಾಡೋದಿಲ್ಲಪ್ಪ, ಏನು ಮಾಡ್ತೀನಿ ಮಾಡ್ಕೋರಿರುತ್ತೆ ಹೇಳ್ತಾನಲ್ಲ, ಅದಕ್ಕೆ ನಾವಂತೀವಿ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಈ ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ದಾಗಿಂದ ನಾವು ಹೊರಗೆ ಬರ್ಬೋದು. ಅದಕ್ಕೆ ಹೊರಗೆ ಬರೋದಕ್ಕೆ ಏನಂತಪ್ಪ ಅಂದರೆ ಡಿಸ್ಚಾರ್ಜ್ ಫ್ರಮ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟದ ರೀ? ದೇರ್ ಆರ್ 6 ಮೆಥಡ್ಸ್. ಆ 6 ಮೆಥಡ್ಸ್ದೊಳಗೆ ನಾವೇನು ಮಾಡ್ಬೋದಪ್ಪ ಅಂದರೆ ಒಂದು ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ಯಾವ ರೀ 6 ಮೆಥಡ್ಸ? ಫಸ್ಟ್ ಒನ್ ಈಸ್ ಬೈ ಪರ್ಫಾರ್ಮೆನ್ಸ್. ಯಾವ ರೀತಿ ರೀ? ಬೈ ಪರ್ಫಾರ್ಮೆನ್ಸ್ ಮುಖಾಂತರ ನಾವು ಬರ್ಬೋದು. ಎರಡನೇದು ಬೈ ನ್ಯೂ ಅಗ್ರಿಮೆಂಟ್ ಆರ್ ಮ್ಯೂಚುವಲ್ ಕಾನ್ಸೆಂಟ್ ಅಂತ ಬರ್ಬೋದು. ಮೂರನೇದು ಪರ್ಫಾರ್ಮೆನ್ಸ್ ಬಿಕಮ್ ಇಂಪಾಸಿಬಲ್ ಆರ್ ಡಾಕ್ಟ್ರಿನ್ ಆಫ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ ಹೇಳ್ತೀನಿ ನಾನು. ಇಸ್ ಇಟ್ ರೈಟ್? ಆಮೇಲೆ ನಾಲ್ಕನೇದು ಲ್ಯಾಪ್ಸ್ ಆಫ್ ಟೈಮ್. ಐದನೇದು ಆಪರೇಷನ್ ಆಫ್ ಲಾ. ದೆನ್ ಆರನೇದು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇಲ್ಲಿ ನಿಮ್ಮ ಎಕ್ಸಾಮ್ ಸಲುವಾಗಿ ಹೇಳ್ಬೇಕಂದ್ರೆ ಎರಡನೇದು ಮೆಥಡ್ ಮತ್ತು ಮೂರನೇ ಮೆಥಡ್ ಮ್ಯಾಗ ನಿಮ್ಗೆ ಹೆಚ್ಚು ಕ್ವಶನ್ ಬರ್ಬೋದು, ಉಳಿದ್ರ ಮ್ಯಾಗ 5 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.